ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಸೂರ್ಯನಾರಾಯಣ ದೇವನ ಬಗ್ಗೆ ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳುತ್ತಾರೆ, ಸೂರ್ಯನಾರಾಯಣ ದೇವನು ಸಾಧಾರಣ ಆಕಾರಿ ರೂಪದಲ್ಲಿ ಸುತ್ತುತ್ತಿದ್ದಾನೆ. ನಮ್ಮ ಬ್ರಹ್ಮಾಂಡದ ಮೊದಲನೆಯ ಪರಾರ್ಧದಲ್ಲಿ ಸೂರ್ಯದೇವನ ರಚನೆಯಾಗಿತ್ತು. ಅಂದರೆ ಮೊದಲ ಪರಾರ್ಧದ 40ನೆಯ ವರ್ಷದಲ್ಲಿ, ಅಂದರೆ 1240 ಟ್ರಿಲಿಯನ್ ವರ್ಷಗಳ ಹಿಂದಿನ ಆತ್ಮನಾಗಿದ್ದಾನೆ ಸೂರ್ಯದೇವ. ದೇವತೆಗಳೆಲ್ಲರೂ ಆಕಾರಿಯಿಂದ ಸಾಕಾರಕ್ಕೆ ಬಂದು ಕೆಳಗೆ ಇಳಿಯುವ ಸಮಯದಲ್ಲಿ ಸೂರ್ಯನಾರಾಯಣನ ರಚನೆಯಾಗಿದೆ. ಬ್ರಹ್ಮನಿಂದ ರಚಿಸಲ್ಪಟ್ಟ ಆತ್ಮಗಳೆಲ್ಲರೂ ಸೂಕ್ಷ್ಮ ರೂಪದಿಂದ ಮನುಷ್ಯ ರೂಪಕ್ಕೆ ಬರುತ್ತಾ ಕೆಳಸ್ತರಕ್ಕೆ ಬೀಳುತ್ತಿದ್ದಾಗ ಭೂಮಿಯ ಮೇಲೆ ಸಂಪೂರ್ಣ ಕತ್ತಲು ಕವಿದಿತ್ತು. ಆಗ 1240 ಟ್ರಿಲಿಯನ್ ವರ್ಷಗಳ ಹಿಂದೆ ಸೂರ್ಯನಾರಾಯಣನನ್ನು ಭೂಮಿಗೆ ಬೆಳಕನ್ನು ನೀಡುವ ಸಲುವಾಗಿ ಸೃಷ್ಟಿಸಲಾಯಿತು. ಆ ಸಂದರ್ಭದಲ್ಲಿ ಯಾವುದೇ ಗ್ರಹಗಳು ಅಥವಾ ಉಪಗ್ರಹಗಳ ರಚನೆ ಆಗಿರಲಿಲ್ಲ. ಇದೆಲ್ಲ ಶಾಸ್ತ್ರಗಳಲ್ಲಿಯೂ ಸಹ ಹೇಳಿದೆ ಎನ್ನುತ್ತಾರೆ ಬಾಪೂಜಿಯವರು. 5 ಕುದುರೆಗಳ ರಥದಲ್ಲಿ ಅಥವಾ 7 ಕುದುರೆಗಳ ರಥದಲ್ಲಿ ಸೂರ್ಯದೇವನು ನಿಂತಿರುವುದನ್ನು ಚಿತ್ರಿಸಲಾಗಿದೆ. ಆ ರಥದ ಒಳಗೊಂದು ಗೋಳವಿದೆ ಮತ್ತು ಈ ಗೋಳದಲ್ಲಿದ್ದುಕೊಂಡು ಸೂರ್ಯದೇವನು ಸುತ್ತುತ್ತಿದ್ದಾನೆ. ಇದರಿಂದಾಗಿ ಭೂಮಿಗೆ ಬೆಳಕು ಸಿಗುತ್ತಿದೆ. ಸೂರ್ಯದೇವನ ನಂತರ ನಿಧಾನವಾಗಿ ಈ ಎಲ್ಲ ಗ್ರಹಗಳ ಸೃಷ್ಟಿಯಾಗುತ್ತಾ ಹೋಯಿತು. ನಂತರ ಮನುಷ್ಯ ಸಹ ಭೂಮಿಯಿಂದ ಪಾತಾಳ ಲೋಕಕ್ಕೆ ಬೀಳತೊಡಗಿದ, ಅಂದರೆ ಅಸುರರಾಗತೊಡಗಿದರು. ಭೂಮಿಯಿಂದ ಕೆಳಗೆ 10 ಯೋಜನ ಕೆಳಗೆ ಗ್ರಹ ನಿರ್ಮಾಣವಾಗಿ ಅದೂ ಸಹ ಭಾರವಾದಾಗ ಅತಳದಿಂದ ವಿತಳ ಲೋಕವು ಸೃಷ್ಟಿಯಾಯಿತು. ಹೀಗೆ ಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಆತ್ಮರೆಲ್ಲ ಎಷ್ಟು ಕೆಳಸ್ತರಕ್ಕೆ ಬೀಳತೊಡಗಿದರೋ ಅಷ್ಟು ಲೋಕಗಳು, ಅಂದರೆ ವಿತಳ, ಸುತಳ, ರಸಾತಳ, ಮಹಾತಳ, ಹೀಗೆ ಪಾತಾಳ ಲೋಕಗಳು ಸೃಷ್ಟಿಯಾದವು. ಅಂದರೆ ಇದೆಲ್ಲ ಬ್ರಹ್ಮನ ಮೊದಲನೆಯ ಪರಾರ್ಧದಲ್ಲೇ ರಚನೆಯಾಗಿವೆ. ಭೂಮಿಯ ಕೆಳಗೆ ಪಾತಾಳ ಲೋಕಗಳು ರಚನೆಯಾದಂತೆ ಮೇಲೆ ಗ್ರಹಗಳ ರಚನೆಯಾಗತೊಡಗಿತು. ಶನಿದೇವ ಶನಿ ಗ್ರಹವನ್ನು ರಚಿಸಿದ, ಶುಕ್ರದೇವನು ಶುಕ್ರ ಗ್ರಹವನ್ನು ರಚನೆ ಮಾಡಿದ. ನಮ್ಮ ಬ್ರಹ್ಮಾಂಡದ ಶಿವನು ಒಂದು ಕಲಾದ ಆತ್ಮನಾಗಿದ್ದಾನೆ. ಶಿವನು ವಿಷ್ಣುವನ್ನು, ವಿಷ್ಣುವು ತನ್ನ ಅಂಶ ಮಾತ್ರದಿಂದ ತನ್ನ ನಾಭಿಯಿಂದ ಬ್ರಹ್ಮನನ್ನು ರಚಿಸಿದ. ಅಂದರೆ ಬ್ರಹ್ಮನಲ್ಲಿ ಅಂಶ ಮಾತ್ರದ ಪರಮ ಪ್ರಕಾಶವಿದೆ. ಬ್ರಹ್ಮನು ಅನೇಕ ಸೃಷ್ಟಿಗಳನ್ನು ಮಾಡುತ್ತಾ ಹೋದ. ಮೊದಲು ಪರಮ ಪುರುಷರನ್ನು ಸೃಷ್ಟಿಸಿದ. ಈ ಪರಮ ಪುರುಷರು 7 ಪರಮ ಪುರುಷರನ್ನು ಸೃಷ್ಟಿ ಮಾಡಿದರು. ನಂತರ ಇವರು ತಮ್ಮಿಂದ ಡೈರೆಕ್ಟಾಗಿ ಆಕಾರಿ ರಚನೆಯನ್ನು ಮಾಡಿದರು. ಬ್ರಹ್ಮಾಂಡದಲ್ಲಿ ನಿರಾಕಾರಿ ರಚನೆಗಳು ಆಗುವುದಿಲ್ಲ. ಇವರ್ಯಾರೂ ನಿರಾಕಾರಿ ರಚನೆಯನ್ನು ಮಾಡಲಿಲ್ಲ. ಬ್ರಹ್ಮ ತನ್ನಂತೆ ನೇರ ರಚನೆ ರಚಿಸುತ್ತಾನೆ. ಮಹಾಶಿವ ನಿರಾಕಾರನು ನಿರಾಕಾರಿ ಶಿವನನ್ನು ರಚಿಸುತ್ತಾನೆ. ಅವನ ಒಂದು ಸಂಕಲ್ಪದಿಂದ ಅನೇಕ ಶಿವರ ಸೃಷ್ಟಿಯಾಗುತ್ತದೆ. ಬೇರೆಯ ಬ್ರಹ್ಮಾಂಡಗಳಲ್ಲಿ ಬ್ರಹ್ಮನಿಂದ ಆಕಾರಿಗಳ ರೂಪದಲ್ಲೇ ಸೃಷ್ಟಿಯಾಗುತ್ತದೆ. ಬ್ರಹ್ಮನು ನಿರಾಕಾರ ಸೃಷ್ಟಿಯನ್ನು ಮಾಡುವುದೇ ಇಲ್ಲ. ಅಂದ ಮೇಲೆ ಅವರಲ್ಲಿ ಎಷ್ಟು ಪವರ್ ಇರಬಹುದು ಎಂದು ಕಲ್ಪಿಸಿಕೊಳ್ಳಿ. ಬ್ರಹ್ಮನ ಮೊದಲ ಪರಾರ್ಧದ ದೇವತೆಗಳನ್ನು ಅನಾದಿ ದೇವತೆ ಎನ್ನುತ್ತೇವೆ. ಇವರನ್ನು 33 ಕೋಟಿ ದೇವಾನುದೇವತೆಗಳಲ್ಲಿ ನಾವು ಎಣಿಸುವುದಿಲ್ಲ. 33 ಕೋಟಿ ದೇವಾನುದೇವತೆಗಳು ಬ್ರಹ್ಮನ 2ನೆಯ ಪರಾರ್ಧದಲ್ಲಿ G2ನಿಂದ, ಅಂದರೆ ಗ್ರೇಟ್ ಯೂನಿವರ್ಸ್ನಿಂದ ಬಂದವರಾಗಿದ್ದಾರೆ. ಇವರು ಆದಿ ಅನಾದಿ ದೇವತಾ ಧರ್ಮದೊಂದಿಗೆ 198 ಕೋಟಿ ವರ್ಷಗಳ ಹಿಂದೆ ಬಂದಿದ್ದಾರೆ. ಅವರೆಲ್ಲರೂ 2 ಕಲಾದ ಆತ್ಮರಾಗಿದ್ದಾರೆ. ಇವರಲ್ಲಿ ಕೆಲವರು ಬ್ರಹ್ಮರಾದರು, ಇನ್ನು ಕೆಲವರು ವಿಷ್ಣುಗಳಾದರು, ಹೀಗೆ ಬೇರೆ ಬೇರೆ ದೇವತೆಗಳಾದರು.
ಹೀಗೆ ಈ ಸೃಷ್ಟಿಯು ಮುಂದುವರಿಯುತ್ತಾ ಹೋಗಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.